ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರ್ ಅವರ ಶಾಂತಲ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ಸಭೆಯಲ್ಲಿ ವೀಣೆ ಮತ್ತು ಗಾಯನ ಎರಡು ಮುಗಿಯುತ್ತೆ. ಶಾಂತಲೆ ಮತ್ತು ಲಕ್ಷ್ಮಿ ಮನೆಗಳಿಗೆ ಹಿಂತಿರುಗ್ತಾರೆ. ಲಕ್ಷ್ಮಿಗೆ ತನ್ನ ಅಕ್ಕ ಅರಮನೆಗೆ ಹೋಗ್ತಾಳೆ, ಇನ್ನು ರಾಜನನ್ನು ಮದುವೆಯಾಗಿ ಮಹಾರಾಣಿ ಆಗ್ತಾಳೆ. ಆದರೆ ತನ್ನನ್ನು ಬಿಟ್ಟು ಹೋಗ್ತಾಳಲ್ಲ ಅನ್ನೋ ಒಂದು ಸಂಕಟ ಅವಳಿಗೆ ಕಣ್ಣೀರಿನ ರೂಪದಲ್ಲಿ ಹೊರಬರೋಕ್ಕೆ ಶುರು ಆಗುತ್ತೆ. ಅವಳ ಮಾತಿನ ಅರ್ಥ ಶಾಂತಲೆಗೂ ಆಗುತ್ತೆ. ಸ್ವರ್ಗನೇ ಸಿಕ್ಕರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಆಕೆ ಹೇಳ್ತಾಳೆ. ಈ ಕಡೆ ಮಾಚಿಕಬ್ಬೆ ಬಂದು ಮಾರಸಿಂಗಮಯ್ಯ ಅವ್ರಿಗೆ ಸಭೆಯಲ್ಲಿ ನಡೆದದ್ದೆಲ್ಲವನ್ನೂ ವರದಿ ಮಾಡ್ತಾಳೆ. ಹಾಗೆಯೇ ಹೇಳ್ತಾ ಹೋಗ್ತಾಳೆ ಆಕೆ. ಪ್ರಭುಗಳು ಉಪ್ಪರಿಗೆನಲ್ಲಿ ತೆರೆ ಹಿಂದೆ ಕೂತು ಗಾಯನ ಕೇಳಿದ್ರಂತೆ ಅಂತ ಹೇಳಿದಾಗ ಮಾರಸಿಂಗಮಯ್ಯ ಮತ್ತೆ ಹ್ಞೂ ಅಂತಾರೆ. ಆಗ ಆಕೆಗೆ ಸಣ್ಣದಾಗಿ ಸಿಟ್ಟು ಶುರು ಆಗುತ್ತೆ. ಇದೇನಿದು, ನಾನು ನಿಮಗೆ ಕಾಕಕ್ಕ ಗುಬ್ಬಕ್ಕನ ಕತೆ ಹೇಳ್ತಾ ಇದ್ದೀನ, ನೀವು ಬರೀ ಹ್ಞೂ ಹ್ಞೂ ಅಂತಿದ್ದೀರಾ, ನಿಮ್ಗೇನು ಉತ್ಸಾಹ ಇಲ್ವಾ ಅಂತ ಆಕೆ ಕೇಳಿದಾಗ, ಇಲ್ಲದೆ ಉಂಟಾ, ನಾವು ಯೋಧರು ನೋವನ್ನು ಸಹಿಸಬಲ್ವು, ಹಾಗೆ ಹಿಗ್ಗನ್ನು ಸಹಿಸಬಲ್ವು, ಈ ಎರಡು ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಮಾರಸಿಂಗಮಯ್ಯ ನಗ್ತಾರೆ. ಇದೊಂದು ಬಿಗುಮಾನ ಸದ್ಯ. ನಾಳೆ ಒಂದು ವೇಳೆ ಅಕ್ಕ ಅವರೇ ನಿಮ್ಮನ್ನು ಕರೆಸಿದಾಗ ಅಥವಾ ಗಂಗರಾಜರು ಕೇಳಿದಾಗ ನೀವು ಹೀಗೆ ಮುಸುಡಿ ಉತ್ತ ಮಾಡಿಕೊಂಡು ಹ್ಞೂ ಹ್ಞೂ ಅನ್ಬೇಡಿ, ನಿಮಗೆ ಮನಸ್ಸಿಲ್ವೇನೋ ಅಂತ ಅವ್ರು ಅನುಮಾನ ಪಡ್ತಾರೆ. ಸದ್ಯ ನಮ್ಮ ಮಗಳ ಪುಣ್ಯ, ಧರ್ಮೇಶ್ವರನ ಕೃಪೆ, ತಾಯಿ ಶಾರದೆಯ ಕೃಪೆ, ಈಗ ನೀವಂತ ಇರೋ ಈ ಹ್ಞೂ ಪ್ರಭುಗಳ ಬಾಯಿಂದ ಹೊರಟು ಬಿಟ್ರೆ ನಾವು ಧನ್ಯರು, ನಮ್ಮ ಶಾಂತಲೆನೂ ಧನ್ಯಳು ಅಂತ ಮಾಚಿಕಬ್ಬೆ ಹೇಳಿದಾಗ ಮತ್ತೆ ಹ್ಞೂ ಅಂತ ಮಾರಸಿಂಗಮಯ್ಯ ಹೇಳ್ತಾರೆ. ಇಷ್ಟೆಲ್ಲ ದೈವ ಪ್ರಯತ್ನವೇ ಹೊರತು ಬೇರೆ ಏನೂ ಅಲ್ಲ. ಶಾರದೆಯ ನಾಳೆ ಪ್ರಭುಗಳ ಬಾಯಲ್ಲಿ ಕೂತ್ಕೊಂಡು ಹೂ ಅನ್ನಿಸ್ತಾಳೆ ನನ್ನ ತಾಯಿ ಅಂತ ಮಾಚಿಕಬ್ಬೆ ಹೇಳಿದಾಗ, ತಥಾಸ್ತು ತಥಾಸ್ತು ಮಾಚಿ, ನಿನ್ನ ಬಾಯಲ್ಲಿ ಹಾಲು ಜೇನು ಸುರಿಲಿ, ಹೋಗಿ ಊಟ ಮಾಡು, ಎಷ್ಟೊತ್ತಾಯಿತು ಅಂತ ಮಾರಸಿಂಗಮಯ್ಯ ಹೇಳ್ತಾರೆ. ಅಷ್ಟೊತ್ತಿಗೆ ದೇಚ ಅಲ್ಲಿಗೆ ಬರ್ತಾನೆ. ಅವ್ವ ಆರೋಗಣಿಗೆ ಅಂತಾನೆ. ಮಾಚಿಕಬ್ಬೆ ಅವನನ್ನು ಕೂತ್ಕೊಂಡು, ಶಾಂತಲವ್ವ ಊಟ ಮಾಡಿದ್ಲಾ ಅಂತ ಕೇಳಿದಾಗ, ಇಲ್ಲವ್ವ ಊಟ ಮಾಡಲಿಲ್ಲ, ಶಾಂತಲವ್ವ ಹೇಳಿದ್ರು ನಂಗೆ ಹಸಿವಿಲ್ಲ, ಆಲೆ ಸಾಕು ಅಂದ್ರವ್ವ, ಹಾಗೆ ಲಕ್ಷವ್ವನೂ ಇಲ್ಲೇ ಮನೆಕೊಂಡ್ರು, ನಾನೇ ಪಂಡಿತರ ಮನೆಗೆ ಹೋಗಿ ಹೇಳು ಬಂದೆ ಅಂತ ದೇಚ ಹೇಳ್ತಾನೆ. ಮಕ್ಕಳು ಯಾಕೆ ಹೀಗೆ ಉಪವಾಸ ಮಲ್ಕೊಂಡ್ರು, ಅಷ್ಟು ಹೊತ್ತು ಹಾಡಿ ನುಡಿಸಿ ಹಸುವಾಗಿರ್ಬೇಕಲ್ವ, ಹೆಚ್ಚು ದಣದು ಬಿಟ್ಟಿದ್ದಾರೋ ಏನೋ, ಒಂದು ವೇಳೆ ಹಾಗೆ ಮಲ್ಕೊಂಡ್ಬಿಟ್ರೋ ಏನೋ, ನಿದ್ದೆ ಬಂತೋ ಏನೋ ಅಂತ ಆ ತಾಯಿ ಕರುಳು ಯೋಚನೆ ಮಾಡುತ್ತೆ. ಮಾಚಿಕಬ್ಬೆ ಕೆಳಗಿಳಿದು ಹೋಗಿ ಶಾಂತಲೆ ಕೋಣೆಯ ಬಾಗಿಲನ್ನು ಮೆಲ್ಲಗೆ ತಟ್ತಾರೆ. ಲಕ್ಷ್ಮಿ, ಶಾಂತಲೆ ಅಂತ ಮೃದುವಾಗಿ ಕರೀತಾರೆ. ಅಷ್ಟೊತ್ತಿಗೆ ಲಕ್ಷ್ಮಿಗೆ ನಿದ್ದೆ ಬಂದಿರುತ್ತೆ. ಯೋಚನೆ ಹಿಡಿದಿದ್ದ ಶಾಂತಲೆಗೆ ಇನ್ನೂ ನಿದ್ದೆ ಬಂದಿರೋದಿಲ್ಲ. ಕರೆದವರು ತನ್ನ ತಾಯಿ ಅಂತ ಗೊತ್ತಾಗುತ್ತೆ. ಲಕ್ಷ್ಮಿಗೆ ನಿದ್ರಾಭಂಗ ಆಗದೆ ಇರೋ ಹಾಗೆ ಮೆಲ್ಲಗೆ ಮಂಚದಿಂದ ಇಳಿದು ಬರ್ತಾಳೆ. ಬಾಗಿಲನ್ನು ಸದ್ದಿಲ್ಲದೆ ತೆರೀತಾಳೆ. ಹೊರಗೆ ಬಂದು ಪುನಃ ಬಾಗಿಲನ್ನು ಎಳ್ಕೊಂಡು ಮುಚ್ಚಿ ತಗ್ಗಿನ ಧ್ವನಿಯಲ್ಲಿ ಹೇಳ್ತಾಳೆ, ಅವ್ವ ಲಕ್ಷ್ಮಿ ಈಗ ತಾನೇ ನಿದ್ದೆ ಮಾಡಿದ್ಲು ಅಂದಾಗ, ಯಾಕೆ ಮಗು, ಇಬ್ಬರು ಉಪವಾಸ ಯಾಕೆ ಮಲ್ಕೊಂಡ್ರಿ, ಅಕ್ಕನವರು ಇವತ್ತಿನ ದಿವಸ ನಿಮ್ಮನ್ನು ಬಹಳ ಮೆಚ್ಚಿಕೊಂಡ್ರು, ಅಷ್ಟು ಜನರು ಅಲ್ಲಿ ಸಂತೋಷಪಟ್ಟರು, ನಿನ್ನ ಶಾರದೆಯ ಅನುಗ್ರಹ ಇವತ್ತು ನಿಮ್ಮಿಬ್ಬರು ನಾಲ್ಗೆಯಲ್ಲಿ ನೆಲೆಸಿ ನುಡಿದಿರೋದು ಆ ಮಹಾತಾಯಿನೇ ಅಂತ ಹೇಳ್ಬಿಟ್ಟು, ಅಯ್ಯೋ ಪಾಪ ಲಕ್ಷ್ಮಿ ಉಪವಾಸ ಮಲ್ಕೊಂಡ್ಲಾ, ಕಡೆಗೆ ಇಬ್ಬರು ಹಾಲನ್ನಾದರೂ ಕುಡಿದ್ರು ಅದು ಇಲ್ವೋ ಅಂತ ಕೇಳಿದಾಗ, ಹಸಿವಿಲ್ಲ ಅವ್ವ, ಉಣ್ಣಕ್ಕಾಗಲಿಲ್ಲ ಅಂತ ಶಾಂತಲೆ ಹೇಳ್ತಾಳೆ. ಹಾಗಂದ್ರೆ ಏನೇ ಅಂತ ಮಾಚಿಕಬ್ಬೆ ಕೇಳಿದಾಗ, ಹೇಳ್ತೀನವ್ವ, ಅವ್ವ ನಾವು ಹೊರಟು ಬಂದಮೇಲೆ ಅಕ್ಕ ಅವ್ರು ಏನಂದ್ರು ಅಂತ ಶಾಂತಲೆ ಕೇಳಿದಾಗ, ಪ್ರಶ್ನೆಗೆ ಪ್ರಶ್ನೆ ಕೇಳ್ತಾ ಇದೆಯಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಮಾಚಿಕಬ್ಬೆ ಹೇಳಿದಾಗ, ಶಾಂತಲೆ ಸಣ್ಣ ಧ್ವನಿಯಲ್ಲಿ ಹೇಳ್ತಾಳೆ, ಹೇಳ್ತೀನವ್ವ, ನಾವು ಗಟ್ಟಿಯಾಗಿ ಮಾತಾಡಿದ್ರೆ ಲಕ್ಷ್ಮಿಗೆ ನಿದ್ರಾಭಂಗ ಆಗಬಹುದು, ಈಗ ಅವಳಿರೋ ಸ್ಥಿತಿಯಲ್ಲಿ ನಿದ್ದೆ ಅವಳಿಗೆ ಅವಶ್ಯಕವಾದದ್ದು, ಕಷ್ಟಪಟ್ಟು ನಿದ್ದೆ ಮಾಡಿಸಿ ಬಂದಿದ್ದೀನಿ, ಹೇಳು ಅವ್ವ ಅಕ್ಕ ಅವ್ರು ಏನಂದ್ರು ಅಂದಾಗ, ಏನಾಯ್ತೆ ಲಕ್ಷ್ಮಿಗೆ ಏನಾಗಿದೆ ಅಂತ ಮಾಚಿಕಬ್ಬೆ ಆತಂಕದಿಂದ ಕೇಳ್ತಾರೆ. ಏನೂ ಇಲ್ಲ ಅವ್ವ, ದಣದಿದ್ದಳಷ್ಟೇ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಶಾಂತಲೆ ಹೇಳ್ತಾಳೆ. ಆಗ ಮಾಚಿಕಬ್ಬೆ ಹೇಳ್ತಾರೆ, ಅಕ್ಕ ಅವರು ನಿನ್ನನ್ನು ತೆಗೆದುಕೊಳ್ಳೋಕ್ಕೆ ಆಸೆ ಪಟ್ಟಿದ್ದಾರೆ, ಪ್ರಭುಗಳು ಕೂಡ ದೇವ್ರ ದಯೆಯಿಂದ ಒಪ್ಪಬಿಟ್ರೆ ಅಂತ ಮಾತು ನಿಲ್ಲಿಸಿ, ನೀವಿಬ್ಬರು ನುಡಿಸಿ ಹಾಡೋದನ್ನು ಪ್ರಭುಗಳು ಉಪ್ಪರಿಗೆಯಲ್ಲಿ ತೆರೆ ಹಿಂದೆ ಕೂತು ಕೇಳಿದ್ರಂತೆ ಮತ್ತು ನಿಮ್ಮನ್ನು ನೋಡಿದ್ರಂತೆ ಅಂತ ಹೇಳಿದಾಗ, ಹಾ ಅಂತ ಶಾಂತಲೆಗೆ ಮಾತು ಕಟ್ಟಿ ಹೋಗುತ್ತೆ. ಬಾಯಿ ಬಿಟ್ಟು ಹಾಗೆ ನಿಂತ್ಕೊಳ್ತಾಳೆ. ಅಕ್ಕ ಅವರೇ ಈ ಏರ್ಪಾಟನ್ನು ಮಾಡಿದ್ರಂತೆ, ಪ್ರಭುಗಳು ನಿಮ್ಮನ್ನು ನೋಡಲಿ ಮತ್ತು ನಿಮ್ಮನ್ನು ಹಾಡನ್ನು ಕೇಳಲಿ ಅಂತ ಹೇಳಿದಾಗ, ಅಯ್ಯೋ ಅವ್ವ
ನಾವು ಏನೇನು ವಕ್ರ ಮುಖಭಂಗಿಗಳನ್ನು ಮಾಡಿದ್ವೋ ಏನೋ, ನುಡಿಸೋ ಉತ್ಸಾಹದಲ್ಲಿ ನಮಗೆ ಇಹದ ಸ್ಮರಣೆ ಕೂಡ ತಪ್ಪು ಹೋಗಿತ್ತು. ಲಕ್ಷ್ಮಿ ನನ್ನ ಜೊತೆ ಸ್ಪರ್ಧಿಸಿ ಒಂದೆರಡು ಬಾರಿ ನಕ್ಕಳು, ನಾನು ನಕ್ಕೆ. ಸ್ಪರ್ಧಿಸುವಾಗ ಹಾಗಾಗತ್ತೆ ಅಂತ ಹೇಳ್ಬಿಟ್ಟು ಶಾಂತಲೆ ಹೇಳ್ತಾಳೆ. ಇದು ತಪ್ಪು ಅಂತ ಯಾರು ಭಾವಿಸಲ್ಲ ಮಗು. ಪ್ರಭುಗಳು ಮೆಚ್ಚಿದ್ರು ಅಂತಲೇ ನನ್ನ ನಂಬಿಕೆ. ಮಗು, ನಿನ್ನ ತಪಸ್ಸು, ನಮ್ಮ ಬಯಕೆ ಎರಡು ನಿನ್ನ ಕಲ್ಯಾಣದಲ್ಲಿ ಕೈಗೂಡ್ಲಿ ಅಂತ ತಾಯಿ ಹೇಳಿದಾಗ ಶಾಂತಲೆ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾಳೆ, ಅವ್ವ ನಾನು ಮದುವೆ ಆಗೋದಿಲ್ಲ, ಇದಕ್ಕೆ ಬಲಾತ್ಕಾರ ಮಾಡಬೇಡ ಅಂದಾಗ ಮಾಚಿಕಬ್ಬೆಗೆ ಸಿಡಿಲು ಬಡ್ದಂಗೆ ಆಗತ್ತೆ. ನಾನು ಮದುವೆ ಆಗೆ ಅನ್ನೋ ಒಂದು ಮಾತು ಆಕೆಯ ಸರ್ವೇಂದ್ರಿಯಗಳನ್ನು ತಟ್ಟನೆ ಸ್ತಂಭಿಸುತ್ತೆ. ಚೇತನ ಹುಡುಗುತ್ತೆ, ಕಣ್ಣುಗಳು ತೇಲ್ ಬರುತ್ತವೆ. ನೆಲಕ್ಕೆ ಬೀಳ್ತಾ ಇದ್ದಂತಹ ತಾಯಿಯನ್ನ ಶಾಂತನೆ ತಕ್ಷಣ ಹಿಡ್ಕೊಂಡು ಗೋಡೆಗೆ ಒರಗಿಸಿ ಕೂಡಿಸಿ ಸೆರಗಿಂದ ಗಾಳಿ ಹಾಕ್ತಾಳೆ. ಅವ್ವ ನಾನು ಆಡಿದ ಮಾತು ಇಷ್ಟು ಅಪರಾಧನ? ನೋಡವ್ವ, ಮಾತಾಡವ್ವ, ಕ್ಷಮಿಸವ್ವ, ನನ್ನನ್ನು ಕ್ಷಮಿಸು. ನಾನು ಹೇಳಬೇಕು ಅಂದದ್ದನ್ನು ನೀನಿನ್ನೂ ಪೂರ್ತಿ ಕೇಳಲಿಲ್ಲ ಅಂತ ಕಾತುರದಿಂದ ಕೇಳ್ತಾಳೆ. ತಾಯಿಗೆ ಗಾಳಿ ಹಾಕ್ತಾಳೆ, ಕೈಗಳ ಮೇಲೆ ತಟ್ತಾಳೆ, ನೆತ್ತಿಯನ್ನು ಸವರ್ತಾಳೆ. ಮಾಚಿಕಬ್ಬೆ ಸ್ವಲ್ಪ ಚೇತರಿಸ್ಕೊಂಡು ಕಣ್ಣು ತೆರೆದು ಮಗಳನ್ನ ನೋಡ್ತಾರೆ. ಈಗ ಶಾಂತಲಿಯ ಮುಖ ವರ್ಣಹೀನವಾಗಿರುತ್ತೆ. ಅದನ್ನು ನೋಡಿ ತಾಯಿಗೆ ಕಣ್ಣೀರು ತುಂಬಿ ಬರುತ್ತೆ. ಮಾಚಿಕಬ್ಬೆ ಉಸಿರನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ. ಅಯ್ಯೋ ಮಗು, ಈ ಮಹಾಕಲ್ಯಾಣವನ್ನ ಒಲ್ಲೆ ಅಂತಿದೆಯಲ್ಲಮ್ಮ, ಯಾಕೆ ಇಂಥ ಜುಗುಪ್ಸೆ? ಏನು ಕಾರಣ? ಒಳ್ಳೆ ಮನೆ, ಒಳ್ಳೆ ಪತಿ, ಒಳ್ಳೆ ಅತ್ತೆ ಮಾವಂದ್ರು ಸಿಗ್ಲಾರರು ಅನ್ನೋ ಭಯದ ಮೇಲೆ ಹೆಣ್ಣು ಮಕ್ಕಳು ಮದುವೆಗೆ ಹೆದರ್ಕೊಂತಾರೆ ಮಗು. ನಿನ್ನ ಕೈ ಹಿಡಿಯುತ್ತಾ ಇರೋರು ಚಕ್ರಾಧಿಪತಿಗಳು, ಮಹಾವಿಷ್ಣುವಿನಂತಹ ಪುರುಷ. ಅಕ್ಕನವರು ನನಗಿಂತ 100 ಪಾಲು ನಿನಗೆ ತಾಯಿಯಾಗಿರ್ತಾರೆ. ನೀನು ಮಹಾ ದಾನ ಧರ್ಮಗಳನ್ನು ನಡೆಸಬಹುದು. ಏನು ನಿನ್ನ ಕಾರಣ? ಇದು ಈ ಮಂಗಳ ನಿನ್ನ ನಮ್ಮ ಪೂಜಾ ಫಲ ಅಲ್ವಾ ತಾಯಿ ಅಂದಾಗ ಶಾರದೆ ಹೇಳ್ತಾಳೆ, ಅವ್ವ ನೀವು ಬಹಳ ಭಯಪಟ್ಟಿದ್ದೀರಾ, ನನ್ನನ್ನು ಕ್ಷಮಿಸಿ ಅಂದ್ಬಿಟ್ಟು ತಾಯಿಯ ಕಾಲುಗಳ ಮೇಲೆ ತನ್ನ ತಲೆಯನ್ನು ಇಡ್ತಾಳೆ. ಮಾಚಿಕಬ್ಬೆ ಮಗಳ ತಲೆಯನ್ನು ನೇವರಿಸ್ತಾರೆ, ಗದ್ಗದ ಕಂಠಿತರಾಗ್ತಾರೆ. ಹೇಳ್ತಾರೆ, ಹೇಳವ್ವ ಹೇಳು, ಅಕ್ಕನವರು ನಿನ್ನನ್ನು ಮನೆ ತುಂಬಿಸ್ಕೊಳ್ತೀವಿ ಅಂತ ಕೇಳಿದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಲಾ? ಅರಮನೆಗೆ ನೀನೇ ಒಪ್ಪಿ ಬಂದೆ, ಒಂದಲ್ಲ ಎರಡಲ್ಲ 3 ಸಲ ಬಂದಿದ್ಯಾ. ಯಾಕೆ ಬಂದ್ಯವ್ವ? ನಿನ್ನ ಮನಸ್ಸಿನಲ್ಲಿ ಈ ನಿರ್ಧಾರ ಇರಬೇಕಾದ್ರೆ ನೀನು ಯಾಕೆ ಅಲ್ಲಿಗೆ ಬಂದೆ? ಪ್ರಭುಗಳು ನಿನ್ನ ಕೈ ಹಿಡಿಯೋಕ್ಕೆ ಸಮ್ಮತಿಸಿದ್ರೆ ನಾವು ಏನು ಅಂತ ಉತ್ತರ ಹೇಳೋದು? ಇನ್ನು ನಮ್ಮ ಬಾಳೇನು ಬದುಕೇನು? ನಾನು ಬದುಕಿರೋದೇನೆ ನಿನಗೋಸ್ಕರ, ನಿನ್ನ ಮುಂದಿನ ಭಾಗ್ಯದ, ನಿನ್ನ ಧರ್ಮದ ದಿನಗಳನ್ನ ನೋಡೋಕ್ಕೋಸ್ಕರ. ಈ ಮಾತನ್ನು ಕೇಳಿ ನಿನ್ನ ಅಯ್ಯನ ಎದೆ ಕೂಡ ಒಡೆದು ಹೋಗುತ್ತೆ. ನೀನು ಹುಟ್ಟಿದ ಮೇಲೆ ಹಿಂದೆ ನನಗೆ ಕಣ್ಣೀರು ಬರೆಸಿಬಿಟ್ಟಿದ್ಯವ್ವ. ನೀನು ಸುಖದ ಸುದ್ದಿಯನ್ನು ಹೇಳಕ್ಕೆ ಅಂತ ಬಂದ ನನಗೆ ಈ ರೀತಿಯ ಘೋರ ಸಂಕಟವನ್ನ ಯಾಕೆ ಕೊಟ್ಟೆ ಮಗಳೇ? ಧರ್ಮೇಶ, ನಾವು ಏನು ಅಪರಾಧ ಮಾಡಿದ್ವಪ್ಪ? ತಾಯಿ ಶಾರದೆ, ನಮ್ಮಲ್ಲಿ ಏನು ಲೋಪದೋಷಗಳೇನಾಯ್ತು ಅಂತ ಹೇಳ್ಬಿಟ್ಟು ಮಾಚಿಕಬ್ಬೆ ದುಃಖಿಸಕ್ಕೆ ಶುರು ಮಾಡ್ತಾರೆ. ತಾಯಿಯ ದುಃಖವನ್ನ, ಆಕೆಯ ಸಂಕಟದ ಮಾತುಗಳನ್ನ ಕೇಳಿ ಕೋಮಲ ಹೃದಯದ ಶಾಂತಲೆಗೆ ಈಗ ಪ್ರಜ್ಞೆ ತಪ್ಪುತ್ತೆ. ತಲೆ ತಿರುಗಿ ಕೂತಿದ್ದ ಹಾಗೇನೆ ಬುಡಕಡ್ಡಿದ ವೃಕ್ಷದ ಹಾಗೆ ನೆಲದ ಮೇಲೆ ಆಕೆ ಉರುಳುತ್ತಾಳೆ. ಮಗಳು ಈ ರೀತಿ ತಲೆ ಒಡೆದು ನುಚ್ಚಾಗೋ ಹಾಗೆ ನೆಲಕ್ಕೆ ಉರುಳಿರೋದನ್ನು ನೋಡಿ ತಾನು ಆಡಿದ ಕಠಿಣವಾದ ಮಾತುಗಳನ್ನ ಕೇಳಿ ಶಾಂತಲೆ ಜೀವನೇ ಹಾರು ಹೋಯ್ತಾ ಅಂತ ಅಂದ್ಕೊಂಡು ಮಾಚಿಕಬ್ಬೆ ಚಿಟ್ಟನ್ನು ಚೀರ್ತಾರೆ. ಮನೆ ಕೆಲಸದಾಕೆ ಓಡಿ ಬರ್ತಾಳೆ, ದೇಶನು ಓಡಿ ಬರ್ತಾನೆ. ಕೋಣೆಯಲ್ಲಿ ನಿದ್ದೆ ಮಾಡ್ತಿದ್ದ ಲಕ್ಷ್ಮಿ ಆ ಶಬ್ದಕ್ಕೆ ಬೆಚ್ಚಿ ಬೀಳ್ತಾಳೆ. ಶಾಂತಲೆ ಪಕ್ಕದಲ್ಲಿ ಇಲ್ಲದೆ ಇರೋದನ್ನು ನೋಡಿ ಅಕ್ಕ ಅಕ್ಕ ಅಂತ ಮನೆ ಬಿರಿಯೋ ಹಾಗೆ ಚೀರ್ಕೊಂಡು ಈಚೆಗೆ ಬರ್ತಾಳೆ. ಬಾಗಿಲ ಹತ್ರನೇ ಶಾಂತಲೆ ನಿಶ್ಚೇಷ್ಟಿತಳಾಗಿ ಬಿದ್ದಿರೋದನ್ನು, ಹತ್ರನೇ ಮಾಚಿಕಬ್ಬೆ ಕೂತ್ಕೊಂಡು ಕಣ್ಣೀರು ಸುರಿಸ್ತಾ ಇರೋದು, ನಡುಗ್ತಾ ಇರೋದು, ಮಾತಾಡೋಕ್ಕಾಗದೆ ಕಷ್ಟಪಡ್ತಾ ಇರೋದು, ಇದೆಲ್ಲವನ್ನು ನೋಡ್ತಾಳೆ. ಏನು ಕೂಗಿಲ್ದೆ ಮಾತಾಡದೆ ಆಕೆನೂ ಕೂಡ ಸುರುಳಿಯಾಗಿ ಕುಪ್ಪೆಯಾಗಿ ನೆಲದ ಮೇಲೆ ಬಿದ್ದು ಬಿಡ್ತಾಳೆ. ಮಾಚಿಕಬ್ಬೆ ಲಕ್ಷ್ಮಿಯು ಹೋದ್ಲಾ ಅಂತ ಮತ್ತೊಮ್ಮೆ ಚೀರ್ತಾಳೆ. ಕೆಲಸದವಳು ಚೀರ್ತಾಳೆ. ದೇಶ ಕೂಡ ಅಯ್ಯ ಅಂತ ಯಜಮಾನರನ್ನು ಕರೆಯೋಕ್ಕೆ ಅಂತ ಓಡ್ತಾನೆ. ಉಪ್ಪರಿಗೆ ಕೋಣೆಯಲ್ಲಿ ಆಗ್ತಾನೆ ಮಲಗಿದ್ದಂತಹ ಮಾರಸಿಂಗಮ್ಮಯ್ಯವರಿಗೆ 100 ಚೇಳುಗಳು ಒಟ್ಟಿಗೆ ಕಚ್ಚಿದ್ವಾ ಅನ್ನೋ ಹಾಗೆ ಹಾಸಿಗೆಯಿಂದ ನೆಗೆದು ಬೀಳ್ತಾರೆ. ಆ ಚೀತ್ಕಾರಗಳಿಂದ ಆ ಮಹಾಧೀರನ ಎದೆ ಕೂಡ ಜರ್ಜರಿಸುತ್ತೆ. ಬಿಚ್ಚಿದ ಕೈಗತ್ತಿಯನ್ನ, ಕೈ ಬೆಳಕನ್ನ ಹಿಡ್ಕೊಂಡು ದಡದಡನೆ ಉಪ್ಪರಿಗೆಯಿಂದ ಇಳಿದು ಬರ್ತಾರೆ. ರಣರಂಗದಲ್ಲಿ ಶತ್ರುಗಳ ರಕ್ತ ತನ್ನ ಮೈಯನ್ನ ತೋಯಿಸ್ತಾ ಇರುವಾಗ ಜೀವ ಹೋಗ್ತಾ ಇರೋರು, ಮರಣ ಗಾಯ ಪಡೆದವರು ಕೊನೆಯ ಕೂಗುಗಳು, ಸತ್ತು ಉರುಳುತ್ತಾ ಇರತಕ್ಕಂತಹ ಕುದುರೆ ಎತ್ತುಗಳು, ಗಜಗಳ ಭಯಂಕರ ಗೀಳುಗಳು, ರಣಕಹಳೆ, ತಮಟೆ, ಕೊಂಬುಗಳ ಕಿವುಡಾಗಿಸೋ ಶಬ್ದಗಳು, ಯೋಧರ ಕೇಕೆಗಳು, ಸಿಂಹನಾದಗಳು, ಇವು ಕೂಡ ಮಾರಸಿಂಗಮಯ್ಯನವರನ್ನ ಯಾವತ್ತೂ
ಬೆಚ್ಚಿ ಬೀಳಿಸಿರೋದಿಲ್ಲ, ಅವ್ರ ತಳ್ಳಣ ಕೂಡ ಗೊಂಡಿರೋದಿಲ್ಲ. ಆದರೆ ಇವತ್ತು ಮನೆಯಲ್ಲಿ ಇರುವಂತಹ ಈ ದೃಶ್ಯ ಅವರ ಕತ್ತಿಯನ್ನು ಕೈಯಿಂದ ಜಾರಿಸುತ್ತೆ. ಧೀರರ ಗಂಟಲಿಂದ ಎಂದು ಹೊರಗಡೆ ಬರಲಾರದಂತಹ ಅಯ್ಯೋ ಅನ್ನೋ ಶಬ್ದ ಅವ್ರ ಬಾಯಿಂದ ತಾನಾಗೇ ಬರುತ್ತೆ. ಮಾಚಿ ಏನಾಯ್ತು, ಏನಿದು ಅಂತ ಕೂಗ್ಕೊಂತಾರೆ. ಮಾಚಿಕಬ್ಬೆಗೆ ಮಾತು ಹೊರಗಡೆಗೆ ಬರೋದಿಲ್ಲ. ದೇಚ ಮಂಕು ಬಡ್ದವನ ಹಾಗೆ ಕಣ್ಣೀರು ಸುರಿಸ್ತಾ ನಿಂತಿರ್ತಾನೆ. ಕೆಲಸದ ಆಕೆ ಮಾಚಿಕಬ್ಬೆಯವರನ್ನ ಮೆಲ್ಲಗೆ ಹಿಡಿದು ಗೋಡೆಗೆ ಒರಗಿಸಿ ಕೂಡಿಸ್ತಾ ದಣಿಯರನ್ನು ನೋಡ್ತಾಳೆ. ಮಕ್ಕಳು ಮೂರ್ಛೆ ಅಂತ ತೊದಲ್ತಾಳೆ. ಮಾರಸಿಂಗಮ್ಮಯ್ಯವರು ಕೂಗಿ ಹೇಳ್ತಾರೆ, ದೇಚ ನೋಡೋ ಏನಾಯ್ತೋ, ಸರ್ಪನೇನೋ, ಏನಾದರೂ ಕಚ್ತೇನೋ, ಯಾರನ್ನು ಕಚ್ತೋ, ಎಲ್ಲೋ ಅಂತ ಹೇಳಿದಾಗ ದೇಚ ಧ್ವನಿ ನುಂಗ್ಕೊಂಡು, ಇಲ್ಲ ಒಡೆಯೋರೆ, ಶಾಂತಲವ್ವ ಲಕ್ಷವ್ವ ಇಬ್ರು ಮೂರ್ಛೆ ಅಂದಾಗ ಮಾರಸಿಂಗಮಯ್ಯ ಕೆಲಸದಾಕೆ ಹಂಗೆ ಹೇಳ್ತಾರೆ, ತಣ್ಣೀರು ನೆತ್ತಿಗೆ ತಟ್ರಿ ಅಂದ್ಬಿಟ್ಟು, ದಿಶ ಅಳಬೇಡ ಕಣೋ, ಗಾಳಿ ಹಾಕೋ ಅಂತ ಹೇಳಿಬಿಟ್ಟು ತಮ್ಮ ಕೋಣೆ ಕಡೆಗೆ ಓಡ್ತಾರೆ. ಒಂದು ಭರಣಿಯಲ್ಲಿ ಇದ್ದ ನವಸಾರ ಪುಡಿಯನ್ನು ಮತ್ತು ಸುಣ್ಣದ ಭರಣಿಯನ್ನು ತಗೊಂಬರ್ತಾರೆ. ಎರಡೆರಡು ಚಿಟಿಕೆ ಅಂಗೈಯಲ್ಲಿ ಹಾಕ್ಕೊಳ್ತಾರೆ. ಚೆನ್ನಾಗಿ ತಿಕ್ಕುತ್ತಾರೆ. ಅದರಿಂದ ಹೊರಟ ಬಿಸಿ ಘಾಟನ್ನು ಮಕ್ಕಳ ಮೂಗಿನ ಹತ್ರ ಮತ್ತು ಮಾಚಿಕಬ್ಬೆಯ ಮೂಗಿನ ಹತ್ರನೂ ಹಿಡಿತಾರೆ. ಆ ಘಾಟು ಮಕ್ಕಳನ್ನು ಚೇತನಗೊಳಿಸುತ್ತೆ. ಮಾಚಿಕಬ್ಬೆನು ಎಚ್ಚೆತ್ತುತ್ತಾರೆ. ಶಾಂತಲೆ ಎಚ್ಚೆತ್ತು ಕಂಡುಬಿಟ್ಟು ಅವೇ ಅಯ್ಯ ಅಂತ ಕೂಕೊಂತಾಳೆ. ತಾಯಿ ಕಾಲುಗಳನ್ನು ಬಿಗಿಯಾಗಿ ಕಟ್ಕೊಳ್ತಾಳೆ. ಲಕ್ಷ್ಮಿನೂ ಎಚ್ಚೆತ್ತುತ್ತಾಳೆ. ಸುತ್ತ ನೋಡ್ತಾಳೆ. ತಣ್ಣೀರಿನಿಂದ ಮಾಚಿಕಬ್ಬೆಯ ನೆತ್ತಿಯನ್ನು ನೆನೆಸಿ ಅವೇ ಅವೇ ಅಂತ ಶಾಂತಲೆ ಹೇಳ್ತಾ ಇರೋದನ್ನು ನೋಡ್ತಾಳೆ. ಮಾರಸಿಂಗಮಯ್ಯ ಇದೆಲ್ಲವನ್ನು ದಿಗ್ಭ್ರಮೆ ಕೊಟ್ಟು ನೋಡ್ತಾ ಇರ್ತಾರೆ. ಸಂಗತಿ ಏನು ತಾನಾಗೆ ಹೊರಗೆ ಬರುತ್ತಾ ಅಂತ ಅವರು ಕಾಯ್ತಾ ಕೂತ್ಕೊಂತಾರೆ. ಶಾಂತಲೆ ಕಣ್ಣೀರು ಸುರಿಸ್ತಾ ತಂದೆ ಕಡೆ ನೋಡ್ತಾಳೆ. ಆಮೇಲೆ ತಾಯಿ ಕಡೆ ನೋಡ್ತಾಳೆ. ಅವೇ ನಾನಂದ ಒಂದು ಮಾತಿಂದ ಎಂಥ ಅನಾಹುತ ಆಯಿತು. ಕೆಟ್ಟಗಳಿಗೆಲ್ಲಿ ಮಾತಾಡದೆ, ಸಂಯಮ ತಪ್ಪದೆ. ಈಗ ಎಲ್ಲರ ಕ್ಷಮೆ ಬೇಡ್ತಾ ಇದ್ದೀನಿ. ಅವೇ ನೀವು ನನ್ನನ್ನು ಪೂರ್ತಿಯಾಗಿ ಮಾತಾಡೋಕ್ಕೂ ಬಿಡಲಿಲ್ಲ. ನನ್ನ ಮೊದಲ ಮಾತೇ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಸಂಕಟ ಉಂಟು ಮಾಡ್ತು. ಮಾತನಾಡಬೇಕಾದ ರೀತಿ ಔಚಿತ್ಯ ಎಲ್ಲ ನಾನು ಮರೆತು ಬಿಟ್ಟಿದ್ದೆ. ಆದ್ದರಿಂದಲೇ ಇಷ್ಟೆಲ್ಲ ಆಯಿತು. ಧರ್ಮೇಶನೇ ಎಲ್ಲರನ್ನೂ ವಿಷಗಳಿಗೆಯಿಂದ ಕಾಪಾಡ್ದ. ಶಾರದೆ ಕಾಪಾಡಿದ್ಲು ಅಂತ ಹೇಳ್ತಾಳೆ. ಆಗ ಮಾಚಿಕಬ್ಬೆ, ಏನೋ ಕೆಟ್ಟಗಳಿಗೆ ಮಗು, ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ. ನಾಳೆ ನಿಧಾನವಾಗಿ ಮಾತಾಡೋಣ, ಈಗ ಹೋಗಿ ಮಲಕ್ಕೊಳ್ಳಿ ಅಂದಾಗ ಶಾಂತಲೆ ಹೇಳ್ತಾಳೆ, ಅವ್ವ ನಿಮ್ಮ ಮನಸ್ಸು ಬಹಳ ನೊಂದಿದೆ. ನೆಮ್ಮದಿ ಆಗೋ ತನಕ ಪರಿತಪಿಸ್ತಾನೇ ಇರುತ್ತೆ. ಈಗ ಹೇಳಬೇಕಾದದ್ದನ್ನು ಈಗಲಾದರೂ ಹೇಳಿಬಿಟ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂದಾಗ, ಹೇಳಬಹುದಾದ ವಿಷಯ ಆಗಿದ್ರೆ ಹೇಳಿಬಿಡೆ ಮಗು, ನಿನ್ನ ಅಯ್ಯಂದ್ರು ಇಲ್ಲೇ ಇದ್ದಾರೆ ಅಂತ ಅಂದಾಗ, ಮಗು ಶಾಂತಲೆ, ದುಃಖದಲ್ಲಿ ಸಿಟ್ಟಿನ ಬರದಲ್ಲಿ ನಾನೇನಾದರೂ ಅಂದಿದ್ರೆ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಮ್ಮ ತಾಯಿ, ನನ್ನನ್ನು ಕ್ಷಮಿಸ್ಬಿಡು ಅಂತಾರೆ. ಶಾಂತಲೆ ಕಿವಿ ಮುಚ್ಕೊಳ್ತಾಳೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಅವ್ವ ಏನಂದ್ರಿ ನೀವು? ಆ ಮಾತು ನಾನು ಹೇಳಬೇಕು, ಕ್ಷಮೆ ಕೇಳಬೇಕಾದವಳು ನಾನು ಅಂತ ಹೇಳ್ತಾಳೆ. ಲಕ್ಷ್ಮಿ ಭಯದಿಂದಲೇ ಮಾಚಿಕಬ್ಬೆ ಶಾಂತನೆಯರ ಕಡೆ ನೋಡ್ತಾ ನಿಂತಿರ್ತಾಳೆ. ಮಾರಸಿಂಗಮಯ್ಯವ್ರಿಗೂ ಕೂಡ ದಿಗ್ಭ್ರಮೆ ಆಗುತ್ತೆ. ಮೆಟ್ಟಿಲ ಮೇಲೆ ಕೂತ್ಕೊತಾರೆ. ನಡೀತಾ ಇರೋದನ್ನೆಲ್ಲ ನೋಡ್ತಾ ಕೇಳ್ತಾ ಇರ್ತಾರೆ. ಆಗ ಶಾಂತಲೆ ಲಕ್ಷ್ಮಿಯನ್ನು ನೋಡಿ ಹೇಳ್ತಾಳೆ, ಲಕ್ಷ್ಮಿ ಉಪ್ಪರಿಗೆ ಚಂದ್ರಶಾಲೆಯಲ್ಲಿ 4 ಆಸನಗಳನ್ನು ಹಾಕಿಸು, ಬೆಳದಿಂಗಳಲ್ಲಿ ನಾವೆಲ್ಲರೂ ಸ್ವಲ್ಪ ವಿಶ್ರಾಮ ಪಡೋಣ ಅಂದಾಗ ಲಕ್ಷ್ಮಿ ಜಾಣೆ, ಅವಳಿಗೆ ಗೊತ್ತಾಗತ್ತೆ. ಅಕ್ಕ ತಾಯಿ ಜೊತೆಗೆ ಏನೋ ಹೇಳಬೇಕಾದ ವಿಷಯ ಇದೆ, ಗುಟ್ಟಿನ ವಿಷಯ ಇರಬೇಕು, ಅವು ನನಗೆ ಗೊತ್ತಾಗಬಾರ್ದು ಅಂತ ಅಕ್ಕ ಹೀಗೆ ಹೇಳಿರಬಹುದು ಅಂತ ಅಂದ್ಕೊಂಡು ದೇಶನನ್ನು ಕರ್ಕೊಂಡು ಉಪ್ಪರಿಗೆ ಕಡೆಗೆ ಹೊರಡ್ತಾಳೆ. ತಾನು ಅಲ್ಲಿ ಇರಬಾರ್ದೇನೋ ಅಂದ್ಕೊಂಡು ಮಾರಸಿಂಗಮಯ್ಯ ಹೋಗ್ಲಿಕ್ಕೆ ಎದ್ದೇಳ್ತಾರೆ. ಆಗ ಶಾಂತಲೆ ಅದನ್ನು ನೋಡ್ತಾಳೆ. ಅಯ್ಯ ನೀವಿರಬೇಕು, ನೀವಿಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದಾಗ ಆತ ಅಲ್ಲೇ ನಿಂತ್ಕೊಳ್ತಾರೆ. ನಾನು ಅರಿನೆ, ನನ್ನ ಮುಂದಿನ ಬದುಕು ಸುಖ ಸಂತೋಷಗಳು ನಿಮ್ಮ ಒಂದೇ ಆಸೆ. ನಿಮ್ಮಿಬ್ಬರ ಸುಖ ಸಂತೋಷ ನಾನು ಅಂತ ನನಗೆ ಗೊತ್ತು. ಸಾಕಿ ಬೆಳೆಸಿದ್ದೀರಾ, ದೊಡ್ಡೋಳನ್ನಾಗಿ ಮಾಡಿದ್ದೀರಾ, ಉತ್ತಮ ವಿದ್ಯೆಗಳನ್ನು ಹೇಳಿಸಿ ಕಲಿಸಿದ್ದೀರಾ. ನಿಮ್ಮ ಸಂತೋಷ 100 ಮಾಡಿ ಆಗೋ ಹಾಗೆ ನಾನು ರಾಜರ ಕೈ ಹಿಡಿತೀನೋ ಏನೋ ಗೊತ್ತಿಲ್ಲ, ಅದು ಮಹಾಭಾಗ್ಯನೇ ಸರಿ. ಆ ಮಹಾನುಭಾವರ ಕೈ ಹಿಡಿಯೋಕ್ಕೆ 100 ಜನ್ಮಗಳ ತಪಸ್ಸು ಕೂಡ ಸಾಲದು. ಸಂಜೆ ನಾವು ವೀಣೆ ನುಡಿಸ್ತಿದ್ದಾಗ ಪ್ರಭುಗಳು ಎಲ್ಲೋ ಕಣ್ಣಿಗೆ ಮರಿಯಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾರಾ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಅಂತ ಹೇಳಿಬಿಟ್ಟು ತಂದೆ ಕಡೆಗೆ ನೋಡ್ತಾಳೆ. ಅಯ್ಯ ಇದೇನು ಮಗಳು ಇಷ್ಟೊಂದು ನಾಚಿಕೆ ಇಲ್ಲದೆ ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಹೆಣ್ಣು ಮಕ್ಕಳಿಗೆ
ಲಜ್ಜೆ, ಶೀಲ ಇವು ಕುಲದ ಉತ್ತಮ ಲಕ್ಷಣಗಳು. ಎಲ್ಲ ಕುಲಸ್ತ್ರೀಯರು ಕಾಪಾಡಿಕೊಳ್ಬೇಕಾದ ಸೌಭಾಗ್ಯಗಳವು. ಈ ಸಂದರ್ಭದಲ್ಲಿ ನಾನು ಧೈರ್ಯವಾಗಿ ಮಾತಾಡದೆ ವಿಧಿನೇ ಇಲ್ಲ. ಬಹಳ ದೀರ್ಘವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಲಕ್ಷ್ಮಿ ಕೂಡ ನನ್ನ ಹಾಗೆ ನಿಮಗೆ ಪ್ರೀತಿಯ ಮಗಳು. 3 ವರ್ಷದ ಮಗುವಿನಿಂದ ಅವಳು ಇಲ್ಲೇ ಬೆಳೆದು ಬಂದಿದ್ದಾಳೆ. ನನಗೆ ಹಾಲು ಉಡಿಸಿದ ಕೈಯೇನೆ ಅವಳಿಗೂ ಹಾಲು ಉಡಿಸ್ತು. ನನ್ನನ್ನು ಸಾಕಿ ಸಲಹಿದ ಕೈಯೇ ಅವಳನ್ನು ಸಾಕಿ ಸಲಹಿದೆ. ಇದನ್ನು ನೀವು ಮರೀಬಾರ್ದು. ಪ್ರಭುಗಳು ಒಂದು ವೇಳೆ ನನ್ನ ಕೈ ಹಿಡಿಯೋಕ್ಕೆ ಒಪ್ಪಿದ್ರೆ ನನ್ನೊಬ್ಬಳನ್ನ ದಾರೆ ಎರೆದು ಕೊಡಬೇಡಿ. ನಮ್ಮಿಬ್ಬರ ದೇಹ ಬೇರೆ ಆದರೂ ಕೂಡ ಆತ್ಮ ಒಂದೇ. ಅವಳಿಗೆ ನೋವಾದರೆ ನನಗೂ ನೋವಾಗುತ್ತೆ. ನಾನು ನೊಂದರೆ ಅವಳು ನೋಯ್ತಾಳೆ. ನನ್ನನ್ನು ಬಿಟ್ಟು ಲಕ್ಷ್ಮಿ ಇರೋದಿಲ್ಲ, ನಾನು ಕೂಡ ಅವಳನ್ನು ಬಿಟ್ಟಿರೋದಿಲ್ಲ. ಜನ್ಮ ಜನ್ಮಾಂತರಗಳಲ್ಲೂ ಕೂಡ ನಾವು ಹೀಗೆ ಇದ್ವೋ ಏನೋ ಗೊತ್ತಿಲ್ಲ, ಇನ್ನು ಮುಂದೆ ಹೀಗೆ ಇರ್ತೀವಿ ಅಂತ ಹೇಳಿಬಿಟ್ಟು ಕಣ್ಣೀರನ್ನು ಧಾರಧಾರಿಯಾಗಿ ಹರಿಸ್ತಾಳೆ. ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂತಾಳೆ. ಈಗ ಮಾರ್ಸಿಂಗಮ್ಮಯ್ಯವರಿಗೆ ನಿಜ ಸ್ಥಿತಿ ಅರಿವಾಗುತ್ತೆ. ಮಗಳ ಈ ಸೌಹಾರ್ದಕ್ಕೆ ಕರಗಿ ಹೋಗ್ತಾರೆ. ಮಾಚಿಕಬ್ಬೆ ಕೂಡ ಮೂಕರ ಹಾಗೆ ಪತಿಯನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಮಾರ್ಸಿಂಗಮ್ಮಯ್ಯ ಹೇಳ್ತಾರೆ, ಮಾಚಿಕಬ್ಬೆ ಹತ್ರಕ್ಕೆ ಬರ್ತಾರೆ. ಕೈ ಹಿಡಿದು ಎಬ್ಬಿಸಿ ಅಲ್ಲೇನು ಮಾತಾಡಬೇಡ ಅಂತ ಸನ್ನೆ ಮಾಡಿ ತಮ್ಮ ಜೊತೆ ಉಪ್ಪರಿಗೆ ಚಂದ್ರಶಾಲೆಗೆ ಮೆಲ್ಲಗೆ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿ ಭಯಪಟ್ಟು ಲಕ್ಷ್ಮಿ ಕೂತಿರ್ತಾಳೆ. ಮಾಚಿಕಬ್ಬೆ ಅವಳ ಹತ್ರಕ್ಕೆ ಬರ್ತಾರೆ, ಮುಖ ತಡುತ್ತಾರೆ, ತಲೆ ತಡುತ್ತಾರೆ. ನನ್ನವ್ವ, ನಿಮ್ಮ ದೈವಿ ಸ್ನೇಹವೇ ನಿಮ್ಮ ಮುಂದಿನ ದಿನಗಳನ್ನು ರೂಪುಗೊಳಿಸುತ್ತೆ. ನಿನ್ನ ಅಕ್ಕನನ್ನ ಧರ್ಮೇಶ್ವರ ನಮಗೆ ಕಳುಹಿಸ್ಕೊಟ್ಟ. ಹಾಗೇನೆ ತಾಯಿ ಶಾರದೆ ನಿನ್ನನ್ನು ನಮಗೆ ಕೊಟ್ಲು. ಒಳ್ಳೇದಾಗತ್ತೆ, ಹೋಗ್ ಮಗು, ನಿನ್ನ ಅಕ್ಕನ್ನ ಸಮಾಧಾನ ಪಡಿಸು ಅಂತ ಹೇಳಿಬಿಟ್ಟು ಲಕ್ಷ್ಮಿಯನ್ನ ಶಾಂತಲೆ ಹತ್ರಕ್ಕೆ ಕಳಿಸ್ತಾರೆ. ತಾವು ಪತಿ ಜೊತೆಗೆ ತಮ್ಮ ಮುಂದಿನ ಕರ್ತವ್ಯ ಏನು ಅಂತ ನಿಶ್ಚಯ ಮಾಡೋಕ್ಕೆ ಚಂದ್ರಶಾಲೆನಲ್ಲಿ ಕೂತ್ಕೊಂತಾರೆ. ಈ ಕಡೆ ಅರಮನೆಯಲ್ಲಿ ರಾಜಮಾತೆ ಆ ರಾತ್ರಿ ಸಂತೋಷ ಚಿತ್ತದಿಂದ ಆರೋಗಣೆಯನ್ನು ಮುಗಿಸಿರ್ತಾರೆ. ಬೆಳದಿಂಗಳ ತಂಪನ್ನು ಅನುಭವಿಸ್ತಾ ಸೊಸೆ ಜೊತೆ ಮೊಮ್ಮಕ್ಕಳ ಜೊತೆಗೆ ತುಂಬಿದ ಹೂಗನಸುಗಳನ್ನು ಕಾಣ್ತಾ ಈ ಕತ್ತರ ಜೀವನ ಕಳೆದು ಬೆಳಗಾಗತ್ತೆ ಅಂತ ಅಂದ್ಕೊಳ್ತಾ ಹತ್ತಿರ ಇದ್ದ ಚೇಟಿ ಒಬ್ಬಳನ್ನ ಕರೀತಾರೆ. ಅಪ್ಪಾಜಿಯವರು ಆರೋಗಣೆ ಮುಗಿಸಿದ್ರೆ ಬಂದು ನಮ್ಮನ್ನು ಕಾಣಬೇಕು ಅಂತ ಹೇಳಿ ಕಳಿಸು ಅಂತೇಳಿ ಹೇಳಿ ಕಳಿಸ್ತಾರೆ. ಅಷ್ಟೊತ್ತಿಗೆ ಪ್ರಭುಗಳು ಕೂಡ ಆರೋಗಣೆ ಮುಗಿಸಿರ್ತಾರೆ. ಆರೋಗಣೆ ಅಂದರೆ ಊಟ. ತಮ್ಮ ಶಯಾಗೃಹದ ಮುಂದಿನ ಕೈಸಾಲಿನಲ್ಲಿ ಕುವರ ವಿಷ್ಣು ಜೊತೆಗೆ ಮಾತಾಡ್ತಾ ಕೂತಿರ್ತಾರೆ. ಕುವರನನ್ನ ಆ ಸಂಜೆ ಗುರುಕುಲ ವಾಸದಿಂದ ಪ್ರಭುಗಳು ಕರೆಸ್ಕೊಂಡಿರ್ತಾರೆ. ಶಾಂತಲೆ ಮತ್ತು ಲಕ್ಷ್ಮಿ ಸಭೆಯಲ್ಲಿ ಹಾಡಿ ನುಡಿಸ್ತಾ ಇದ್ದಾಗ ವಿಷ್ಣು ಕೂಡ ಪ್ರಭುಗಳ ಹತ್ರನೇ ಕೂತ್ಕೊಂಡು ಆ ಹಾಡನ್ನೆಲ್ಲ ಕೇಳ್ತಾ ಇರ್ತಾನೆ. ಶ್ರೀಪಾಲ ತ್ರೈವಿದ್ಯ ದೇವರು ಕುವರ ವಿಷ್ಣುವನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ ಮೇಲೆ ಅವನನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅವರ ಬಹುಮಂದಿ ಶಿಷ್ಯರಲ್ಲಿ ವಿಷ್ಣು ಕೂಡ ಒಬ್ಬನಾಗಿರ್ತಾನೆ. ಎಲ್ಲರ ಹಾಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಏಳೋದು, ಪ್ರಾತರ್ ವಿಧಿಗಳು, ತಣ್ಣೀರಿನ ಸ್ನಾನ, ದೇವಪೂಜೆ, ಯಜ್ಞಕರ್ಮ ಇವೆಲ್ಲ ಮುಗಿದ ನಂತರ ಹಾಲು ಪೊಂಗಲ್ನ ಉಪಹಾರ, ಅನಂತರ ಗುರುಗಳ ಸಮ್ಮುಖದಲ್ಲಿ ಪಾಠದ ಕ್ರಮಗಳು, ಧರ್ಮ ನೀತಿ ಕ್ರಮಗಳ ನಿರೂಪಣೆ, ಶಾಸ್ತ್ರ ತರ್ಕ ಜಿಜ್ಞಾಸೆ ಕ್ರಮಗಳು, ಮಧ್ಯಾಹ್ನ ಭೋಜನ, ಸ್ವಲ್ಪ ವಿಶ್ರಾಂತಿ. ಮಧ್ಯಾಹ್ನದ ನಂತರ ಕುವರ ವಿಷ್ಣುವಿಗೆ ಬೇರೆಯಾಗಿ ಇತರ ಆಚಾರ್ಯರಿಂದ ಕ್ಷತ್ರಿಯ ಯೋಧನ ಸಾಹಸಾಭ್ಯಾಸ ಕ್ರಮಗಳು, ಆನೆ ಕುದುರೆ ಸವಾರಿಗಳು, ಅವುಗಳನ್ನು ಅಂಕೆಯಲ್ಲಿಟ್ಟು ನಡೆಸೋದು, ಧನುರ್ವಿದ್ಯೆ, ಯುದ್ಧದ ರೀತಿ ನೀತಿಗಳು, ಶಸ್ತ್ರಯುದ್ಧ, ವ್ಯೂಹಬಂಧ, ವ್ಯೂಹಛೇದ ಈ ಥರ ಮೊದಲಾದ ಅಭ್ಯಾಸ ಕ್ರಮಗಳನ್ನು ಆತ ಹೇಳ್ಕೊಡ್ತಾ ಇರ್ತಾರೆ. ಪ್ರಭುಗಳು ಕುವರನನ್ನು ಕೂಡಿಸ್ಕೊಂಡು ಇವುಗಳಲ್ಲಿ ಅವನ ಆಸಕ್ತಿ ಮತ್ತು ಶ್ರದ್ಧೆಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸೂಕ್ಷ್ಮವಾದ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ. ಕುವರ ಕೂಡ ಕಠಿಣ ಅಭ್ಯಾಸ ಕ್ರಮದಿಂದ ಸ್ವಲ್ಪ ಕಂದು ಹೋಗಿದ್ರು ಕೂಡ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅಂತ ಪ್ರಭುಗಳು ಅಂದ್ಕೊಳ್ತಾರೆ. ಕುವರನ ಶ್ರದ್ಧೆ ಮತ್ತು ಆಸಕ್ತಿಗಳಿಗೆ ಅವ್ರಿಗೂ ಕೂಡ ತೃಪ್ತಿ ಆಗತ್ತೆ. ಅಷ್ಟೊತ್ತಿಗೆ ರಾಜಮಾತೆ ಕಳುಹಿಸಿದಂತಹ ಚೇಟಿ ಅಂದರೆ ಸೇವಿಕೆ ಪ್ರಭುಗಳಿದ್ರಲ್ಲಿಗೆ ಬರ್ತಾಳೆ. ಬಂದು ದೂರದಿಂದಲೇನೆ ಅವ್ರಿಗೆ ನಮಸ್ಕಾರ ಮಾಡ್ತಾಳೆ. ಆರೋಗಣೆ ಮುಗಿದಿದ್ರೆ ಬಂದು ಕಾಣಬೇಕು ಅಂತ ಅಮ್ಮಾಜಿಯವರು ಅಪ್ಪಣೆ ಕೊಟ್ಟರು, ಚಂದ್ರಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ನಮಸ್ಕರಿಸಿ ಹೊರಟೋಗ್ತಾಳೆ. ಪ್ರಭುಗಳು ಕುವರನ್ನ ನಿದ್ರಿಸಕ್ಕೆ ಕಳಿಸ್ತಾರೆ. ತಾಯಿನ ಕಾಣಕ್ಕೆ ಬರ್ತಾರೆ. ರಾಜಮಾತೆ ಪ್ರಭುಗಳನ್ನು ತಾವೇ ಮೊದಲು ಮಾತಾಡಿಸ್ತಾರೆ. ಊಟ ಆಯ್ತಾ? ಇವತ್ತು ಸ್ವಲ್ಪ ತಡ ಆಯ್ತಲ್ವಾ? ಮಗು ಬಂದಿದ್ದಾನೆ ಅಂತ ಸುದ್ದಿ ಬಂತು. ಆಶ್ರಮ ಜೀವನನೂ ಅಭ್ಯಾಸ ಕ್ರಮನೂ ಮಗುಗೆ ಹೆಚ್ಚು ಆಯಾಸ ಆಗ್ತಾ ಇದೆಯಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಮನಸ್ಸಿಗೂ ದೇಹಕ್ಕೂ ಶ್ರಮ ಸಾಧ್ಯಗಳಾದ ಅಭ್ಯಾಸಗಳಿರುತ್ತವಂತೆ ಆಶ್ರಮದಲ್ಲಿ.
ಮಗುಗೆ ಶ್ರಮ ಆಗೋ ಹಾಗಿದ್ರೆ ಈಗ ಸ್ವಲ್ಪ ಕಡಿಮೆ ಮಾಡಿ ಕ್ರಮೇಣ ಹೆಚ್ಚಿಸಬಹುದಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಗಳು ಹೇಳ್ತಾರೆ, ಅವ್ವ ಅಂಥ ಕಷ್ಟ ಏನು ತನಗೆ ತೋರ್ಲಿಲ್ಲ ಅಂತ ಅವನೇ ಹೇಳ್ತಾ ಇದ್ದಾನೆ. 2 ವಿಧದ ಅಭ್ಯಾಸ ಕ್ರಮಗಳು ಸ್ವಲ್ಪ ಹೆಚ್ಚು ಅಂತ ನನಗೂ ಅನ್ನಿಸ್ತು. ಒಂದು ದಿನ ಶಾಸ್ತ್ರಾಸ್ತ್ರ ಅಭ್ಯಾಸಕ್ಕೂ ಮತ್ತೊಂದು ದಿನ ಶಾಸ್ತ್ರಾಭ್ಯಾಸಕ್ಕೂ ವೇಳೆ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ನಾನು ಕೇಳಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಾಜಮಾತೆ ಕೇಳ್ತಾರೆ, ಅಪ್ಪಾಜಿ ಇವತ್ತು ಸಂಗೀತ ಚೆನ್ನಾಗಿತ್ತ? ಶಾಂತಲೆ ವಿದ್ಯಾವಿನಯ ಸಂಪನ್ನೆ, ರೂಪವತಿ, ಒಳ್ಳೆ ಮನತನ, ಮಾಂಚಿಕಬ್ಬೆ ನಮಗೆ ದೂರದವರೇನೂ ಅಲ್ಲ. ಹಾಗೆ ಮಾರ್ಸಿಂಗಮಯ್ಯ ಕೂಡ ನಿನ್ನ ಅಯ್ಯನವರ ಬಲಭುಜ ಇದ್ದ ಹಾಗೆ ಇದ್ದವರು. ಈಗಲೂ ಕೂಡ ನಿನಗೂ ಹಾಗೆ ಇದ್ದಾರೆ. ಈ ಸಂಬಂಧದಿಂದ ನಾವು ಅವರಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿದಾಗ ಆಗತ್ತೆ. ಇದು ದೇಶಹಿತಕ್ಕೂ ಒಳ್ಳೆಯದು. ಸರ್ವ ವಿಧದಿಂದಲೂ ಈ ಕನ್ಯೆ ನಮ್ಮ ಮನಸ್ಸಿಗೆ ಬಂದಿದ್ದಾಳೆ. ಅಪ್ಪಾಜಿ ಇನ್ನು ನೀನು ದೊಡ್ಡ ಮನಸ್ಸು ಮಾಡಬೇಕು. ಮನೆಗೆ ಸೊಸೆಯೊಬ್ಬಳು ಮಂಗಳಿಯಾಗಿ ಬರಲಿ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ ಹೇಳ್ತಾರೆ, ಅವೇ ಮದುವೆಗೆ ಮನಸ್ಸಿಲ್ಲದ ನನ್ನನ್ನು ಕುಲಾಭಿವೃದ್ಧಿಗೋಸ್ಕರ, ಪಿತೃಗಳ ಪುಣ್ಯಲೋಕ ಪ್ರಾಪ್ತಿಗೋಸ್ಕರ ಅಂತ ಮೇಲಿಂದ ಮೇಲೆ ಬಲಾತ್ಕಾರ ಮಾಡ್ತಾನೆ ಇದ್ದೀರಾ. ಇನ್ನು ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರಬಾರ್ದು ಅಂತ ನಾನು ಮನಸ್ಸು ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.